ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಡಿ.ಕೆ. ಬಣ ಈಗ ಬಿಗ್ ಶಾಕನ್ನು ಕೊಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು, ಸತೀಶ್ ಜಾರಕಿಹೊಳಿ ಅವರು, ಎಂ.ಬಿ. ಪಾಟೀಲ್ರು, ಪರಮೇಶ್ವರ್ ಅವರು ಎಲ್ಲರೂ ಸೇರ್ಕೊಂಡು ಕೊಟ್ಟಂತಹ ಸ್ಟೇಟ್ಮೆಂಟು, ಎಸ್ ಸತೀಶ್ ಜಾರಕಿಹೊಳಿ ರೆಡಿ ಮಾಡೇ ಬಿಟ್ಟಿದ್ದಾರೆ ಅನ್ನುವಂಥ ಕ್ಲಿಯರ್ ಮೆಸೇಜ್ ಕೊಡ್ತು. ಡಿ.ಕೆ. ಟೀಮ್ಗೆ ಸೆಡ್ಡು ಹೊಳೆಯೋಕೆ ಸಿದ್ದರಾಮಯ್ಯ ಬಣ ಅಖಾಡಕ್ಕಿಳಿದಿದೆ ಅಂತ. ಅದರ ಬೆನ್ನಲ್ಲೇ ಈಗ ಬಿಗ್ ಕೌಂಟರ್ ಕೊಟ್ಟ ಡಿ.ಕೆ. ಟೀಮ್. ಹಾಗಾದರೆ ಏನಾಗತ್ತೆ? ಇನ್ನೊಂದು ತಿಂಗಳಲ್ಲಿ ಕ್ಲಿಯರ್ ಆಗಿ ಟ್ರೇಲರನ್ನು ರಿಲೀಸ್ ಮಾಡಿದೆ ಈಗ ಡಿ.ಕೆ. ಬಣ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ದಿನ ಬೆಳಗಾದರೆ ಎಂಟರ್ಟೈನ್ಮೆಂಟ್ ಆಗಿದೆ ಈಗ ಪರಿಸ್ಥಿತಿ. ಹೈಕಮಾಂಡ್ ನಿರ್ಧಾರ ತಗೊಳ್ಳೋದಕ್ಕೆ ಬಿಹಾರದ ಚುನಾವಣೆ ಮುಗಿಬೇಕು. ಬಿಹಾರದ ಚುನಾವಣೆಯ ಫಲಿತಾಂಶಕ್ಕೂ ಇಲ್ಲಿನ ಬೆಳವಣಿಗೆಗಳು ಲಿಂಕ್ ಇದೆ. ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ದರೆ ಕರ್ನಾಟಕದಲ್ಲಿ ಏನಾಗುತ್ತೆ, ಸೋತ್ರೆ ಏನಾಗುತ್ತೆ ಅನ್ನೋದಿದೆ. ಯಾಕಂದರೆ ಅದು AICC ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗುತ್ತಾ ಅನ್ನೋದನ್ನು ನಿರ್ಧರಿಸುತ್ತೆ. ಬೇರೆ ಬೇರೆ ಫ್ಯಾಕ್ಟರ್ಸು. ಹೈಕಮಾಂಡ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಗೆದ್ದರೆ, ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಕ್ಲಾರಿಟಿ ಮತ್ತೊಂದು ಎಲ್ಲ ಸಿಗುತ್ತೆ. ಸಿದ್ದು ಬಣ ಕ್ಯಾಬಿನೆಟ್ ಸರ್ಜರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಟಿ ವಿ ಜಯಚಂದ್ರ ಅವರು ಹೇಳಿದ್ರು ಕ್ಲಿಯರ್ ಆಗಿ, ನವೆಂಬರಲ್ಲಿ ಆಗುತ್ತೆ, ನವೆಂಬರ್ 20ಕ್ಕೆ ಅಂತ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು 19ನೇ ತಾರೀಕಿಗೆ ಕರ್ನಾಟಕಕ್ಕೆ ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕರೆಸೋದಕ್ಕೆ ಭರ್ಜರಿ ತಯಾರಿ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಇರೋವಾಗ್ಲೇ ಏನೋ ಒಂದು ದೊಡ್ಡ ಸಂದೇಶ, ಕ್ಲಿಯರ್ ಕಟ್ ಸಂದೇಶ ಸಿಗತ್ತೆ ಅನ್ನೋ ತಯಾರಿ ನಡೀತಿದೆ. ಶತಾಯಗತಾಯ ಈ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕರೆಸುವ ಪ್ಲ್ಯಾನನ್ನು ಡಿ.ಕೆ. ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನೀವು ಗಮನಿಸಿದ್ದೀರಿ. ಈಗ ಸಿದ್ದರಾಮಯ್ಯ ಬಣ ಏನಂತೂ, ಯತೀಂದ್ರ ಅವ್ರ ಮೂಲಕ ಸುಮ್ಮನೆ ಹೇಳಿಸಿದ್ದಲ್ಲ, ಎಲ್ಲದಕ್ಕೂ ಒಂದು ಸ್ಟ್ರಾಟಜಿ ಇರುತ್ತೆ. ಪ್ರಿಯಾಂಕ್ ಖರ್ಗೆ ಅವರ ಅಬ್ಬರ ಜೋರಾಗ್ತಿದ್ದ ಹಾಗೆ ದಲಿತ ಫೇಸ್ ಆಗಿ ಏನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯೊಂದಿಗೆ ಪ್ರಿಯಾಂಕ್ ಖರ್ಗೆ ಅವರು ಮುನ್ನುಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರ ದಾಳ ಉರುಳಿಸಿರೋದು. ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿರೋದು. ಸತೀಶ್ ಜಾರಕಿಹೊಳಿ ವಿಚಾರ ಮತ್ತೆ ಮುಂಚೂಣಿಗೆ ಬರೋದಕ್ಕೆ ಕಾರಣವೇ ಪ್ರಿಯಾಂಕ್ ಖರ್ಗೆ ಅವರು ಅಂತ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ, ಅವರೇ ನಾಯಕತ್ವ ವಹಿಸ್ಕೊಳ್ತಾರೆ ಅನ್ನುವಂಥ ಘೋಷಣೆ ಮೊಳಗ್ತಲ್ವಾ. ಹೇಗೆ ಕೌಂಟರ್ ಬರ್ತಿದೆ ನೋಡಿ. ಡಿ.ಕೆ. ಬಣ ನಮ್ಮ ಮುಂದಿನ ನಿರ್ಧಾರ ಏನು ಅನ್ನುವ ಕ್ಲಿಯರ್ ಪಿಕ್ಚರನ್ನು ಕೊಟ್ಟಿದೆ. ಓಪನ್ ಆಗಿ ಇದೆಲ್ಲ ಖುಲ್ಲಂ ಅಂತಾರಲ್ಲ, ಆ ರೀತಿ ನಡೀತಾ ಇದೆ ಈಗ. ಸೀಕ್ರೆಟ್ ಆಗಲ್ಲ, ಪರೋಕ್ಷವಾಗಿ ಅಲ್ಲ. ನಂಬರ್ 1, ನವೆಂಬರ್ ಕ್ರಾಂತಿ ಅಂತಿದ್ದಾರೆ ಎಲ್ಲರೂ. ಆದರೆ ಆಗೋದು ಡಿಸೆಂಬರಲ್ಲಿ, ಮತ್ತು ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂತಹ ಸ್ಫೋಟಕ ವಿಚಾರ ಶಿವಗಂಗಾ ಬಸವರಾಜ್ ಅವರಿಂದ, ಡಿ.ಕೆ. ಶಿವಕುಮಾರ ಪರಮಾಪ್ತ ಶಾಸಕರಿಂದ ಸಿಡಿದಿದೆ. ದಾವಣಗೆರೆಯಲ್ಲಿ ಅವರು ಹೇಳ್ತಾರೆ, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಸಿಎಂ ಬದಲಾವಣೆ ವಿಚಾರದಲ್ಲಿ ಮಾತನಾಡ್ತಾ ಹೋಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಲ್ಲವನ್ನ. ಯತೀಂದ್ರ ಈ ಥರ ಹೇಳಿಕೆ ಕೊಟ್ಟದ್ದಕ್ಕೆ ಪಕ್ಷಕ್ಕೆ ಮುಜುಗರ ಆಗಿದೆ. ಉತ್ತರಾಧಿಕಾರಿ ಯಾರು ಅಂತ ಇವರು ಬಂದು ಹೇಳೋಕ್ಕಾಗತ್ತೆ? ಯಾರು ಯತೀಂದ್ರ? ಯಾರವರು? ಮುಖ್ಯಮಂತ್ರಿ ಮಗ ಅಂತ ನನಗೆ ನೋಟಿಸ್ ಕೊಟ್ಟು ಅವ್ರಿಗೆ ಕ್ರಮ ಇಲ್ಲದೆ ಬಿಡೋಕ್ಕಾಗತ್ತಾ? ಮುಖ್ಯಮಂತ್ರಿ ಮಗ ಆಗ್ಬಿಟ್ರೆ ಪಕ್ಷಕ್ಕೇನವರು? ಅವರು ಎಮ್ ಎಲ್ ಸಿ ಅಷ್ಟೇ. ಎಲ್ಲ ಆಕ್ರೋಶ ಸಿಡ್ದಿರೋದೀಗ. ಎಲ್ಲಿರಬೇಕೋ ಅಲ್ಲಿರಬೇಕು ಅಂತ. CM ಮಗ ಆದ್ರೂ ಕೊಂಬಿರುತ್ತಾ ಅವ್ರಿಗೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಸ್ ಬರ್ತಿದ್ದಾವೆ. ಏನು ಹೇಳ್ತಾರೆ? ಉತ್ತರಾಧಿಕಾರಿ ಯಾರು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಶಿವಗಂಗಾ ಅವ್ರು ಹೇಳ್ತಿರೋದು, ಯತೀಂದ್ರ ಥರ ಹೇಳಿಕೆ ಪಕ್ಷಕ್ಕೆ ಮುಜುಗರ ಆಗಿದೆ. ಬಾಲಿಶವಾದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಬಹಳ ದೊಡ್ಡ ಡ್ಯಾಮೇಜ್ ಆಗಿದೆ ಪಕ್ಷಕ್ಕೆ, ಇದರಿಂದ ಡ್ಯಾಮೇಜ್ ಆಗ್ತಿದೆ. ಸ್ವಲ್ಪನೂ ಸರಿಯಲ್ಲ ಇದು. 28ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಗಮನ ಕೊಟ್ಟರು ಒಳ್ಳೆಯದು ಅನ್ನುವ ಎಚ್ಚರಿಕೆ ಕೊಟ್ಟ ಡಿ.ಕೆ. ಬಣ. ಹೈಕಮಾಂಡ್ ಎಲ್ಲದರ ಬಗ್ಗೆ ಗಮನ ಹರಿಸಬೇಕು. ಇದ್ರ ಬಗ್ಗೆ ಡಿ.ಕೆ. ಬಣ ಈಗ ಕಂಪ್ಲೇಂಟ್ ಕೊಡ್ತಿದೆ ಹೈಕಮಾಂಡ್ಗೆ. ಸಿದ್ದು ಬಣಕ್ಕೆ ನೀವೇ ಕಟ್ಟುನಿಟ್ಟಾಗಿ ಹೇಳಿ, ಇಂತಹ ಸ್ಟೇಟ್ಮೆಂಟ್ ಬಂದರೆ ನಾವು ಶುರು ಮಾಡಬೇಕಾಗತ್ತೆ, ಇದಕ್ಕೆ ಕಡಿವಾಣ ನೀವೇ ಹಾಕ್ಸಿ ಅಂತ ಹೈಕಮಾಂಡ್ಗೆ ಕಂಪ್ಲೇಂಟು ಹೋಗಿದೆ ಯತೀಂದ್ರ ವಿರುದ್ಧ. ಈಗ ಮುಖ್ಯಮಂತ್ರಿಗಳ ಮಗ ಅಂತ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತ ಅವರನ್ನು? ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನನ್ನ ಮೇಲೆ ಕ್ರಮ ಆಗ್ತಿತ್ತು ಅಂದಮೇಲೆ ಯಾಕೆ ಇವ್ರ ಮೇಲಿಲ್ಲ ಅನ್ನುವಂತಹ ಸೆಡ್ಡು ಹೊಡಿತಿದ್ದಾರೆ. ಈ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳಿ. ಸತೀಶ್ ಜಾರಕಿಹೊಳಿ 2032ಕ್ಕೆ CM ಕ್ಲೇಮ್ ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಡಿ.ಕೆ. ಬಣ ಹೇಳ್ತಿರೋದು 28ಕ್ಕಲ್ಲ ಸತೀಶ್ ಜಾರಕಿಹೊಳಿ ಅವರು ಕ್ಲೇಮ್ ಮಾಡೋದು, 32ಕ್ಕೆ ಮಾಡ್ತಾರಂತೆ ಅವರು. ಪಾಪ ನಾವು ಆಗ ಸಪೋರ್ಟ್ ಮಾಡ್ತೀವಿ ಅನ್ನುವ ಮೂಲಕ 28ಕ್ಕೆ ನೀವು ಈ ಕಡೆ ತಿರುಗಿ ನೋಡೋಕ್ಕೂ ನಾವು ಬಿಡಲ್ಲ
28ಕ್ಕೂ ಡಿ ಕೆ, ಈಗ ಅರ್ಧ ಅವಧಿಗೆ ಡಿ ಕೆ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಸಂದೇಶ ಕೊಟ್ಟ ಡಿ ಕೆ ಬಣ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೆಕ್ಸ್ಟ್ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಇದು ಕಾಂಗ್ರೆಸ್ ಪಕ್ಷ, ನಮ್ಮದು ಹೈಕಮಾಂಡ್ ಪಕ್ಷ. ಇದು ಮೈಸೂರು ರಾಜರ ಮನೆ ಅಲ್ಲ. ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವರಾದ್ಮೇಲೆ ಯಾರು ಇರ್ತಾರೆ ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಒಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಒಂದು ಸರಿ MLA ಇದ್ದಾರೆ, ಒಂದು ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾಯಿದ್ದಾರೆ 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು. 2ನೇ ಬಾರಿ ನಾವು ಗೆಲ್ಲಬೇಕು, ಸರ್ಕಾರ ಬರಬೇಕು 28ಕ್ಕೆ, ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕೆ ಬಿಟ್ಟರೆ ಸುಮ್ಮನೆ ಬಾಲಿಶ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ. ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತೀವಿ. ನಮ್ಗೆ 2-2.5 ಲಕ್ಷ ವೋಟರ್ಸಲ್ಲಿ ಒಬ್ಬ MLA ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತಲೇ ಸುಮ್ಮನಿರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂತೇಳಿ ನಾನೇನು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೇನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. CM ಮಗನೇ ಈ ಥರ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಎಲ್ಲೋ ಒಂದು ಸಿಂಟಮ್ಸ್ ಇರಬಹುದು. ಹಾಗಾದರೆ ಇಲ್ಲ, ತುಂಬ ಸರಿ ಅವ್ರು ಮಾತಾಡ್ತಾ ಇದ್ದಾರೆ. ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡೋಕ್ಕೆ ಹೋಗಿಲ್ಲ. ಆದರೆ ಈ ಥರ ಹೇಳಿಕೆ ಕೊಡಬಾರ್ದು. ಪಕ್ಷಕ್ಕೆ ಯಾವತ್ತೂ ಮುಜುಗರ ಆಗಬಾರ್ದು. ಪಕ್ಷ ಇದ್ದರೆ ನಾನು, ಇನ್ನೊಬ್ಬರು. ಪಕ್ಷನೇ ಇಲ್ಲ ಅಂದರೆ ಯಾರು ಉತ್ತರಾಧಿಕಾರಿನೂ ಇರಲ್ಲ, ದಕ್ಷಿಣಾಧಿಕಾರಿನೂ ಇರಲ್ಲ. ಯಾಕಂದರೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆರ್ ಅಶೋಕ್ ಅವರು ಹೇಳಿಕೆ ಅಂದರೆ ರಾಜಣ್ಣರು ಈ ಥರ ಹೇಳಿಕೆ ಕೊಟ್ಟಿದ್ರೆ ಕಿತ್ತು ಹಾಕ್ತಿದ್ರು. ಬಟ್ ಯತೀಂದ್ರ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ತೀರಾ? ಅಲ್ಲ, ನಾನು ಅದನ್ನ ಹೇಳಿದ್ದು, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ, ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ. ಇದು ಸರ್ ಮತ್ತು ಯತೀಂದ್ರ ಅವ್ರಿಗೆ ಸತೀಶ್ ಜಾರಕಿಹೊಳಿ ಇಲ್ಲ, ಅವರ ಹೇಳಿರೋ ಅರ್ಥ ಹಂಗಲ್ಲ, ಬೇರೆ ಥರ ಅರ್ಥ ಇದೆ ಅಂತಂದ್ರೆ ಈಗ ಹೇಳ್ತಾರೆ. ಯಾರು? ಯತೀಂದ್ರ ಅವ್ರು ಹೇಳ್ತಿದ್ರೆ, ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಎರಡೂ ನೀವೇ ನಿಮ್ಮ ಟಿವಿಲೇ ಇದೆಯಲ್ಲ. ಅವ್ರು ಹೇಳಿಕೆ ಕೊಟ್ಟಿರೋದು ನಿಮ್ಮ ಟಿವಿಲಿದೆ, ಅದಾದಮೇಲೆ ಏನು ಹೇಳಿಕೆ ಕೊಟ್ಟರು ನಿಮ್ಮ ಟಿವಿಲಿದೆ. ಎರಡನ್ನೂ ನೋಡಲಿ ಸಂಬಂಧಪಟ್ಟ. ಈಗ DK ಶಿವಕುಮಾರ್ ಅವರು CM ಆಗೋದನ್ನು ತಪ್ಪಿಸೋಕೆ ಏನಾದರೂ ನೋಡ್ರಿ, ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ. ಆಗಲೆಲ್ಲ ನಾನು ಹೇಳೋದಿಲ್ಲ. ಡಿಸೆಂಬರ್ ನಂತರ ಏನಾಗಬೇಕು, ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಎಲ್ಲ ನವಂಬರ್ ಕ್ರಾಂತಿ ಅಂತಾರೆ, ನಾನು ಡಿಸೆಂಬರಿಗೆ ಹೇಳಿದ್ದೀನಿ. ಹಾಗೆ ಆಗ್ತದೆ. ನೀವೇನದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ. ಇವತ್ತು ಈ ಭಾಗದಲ್ಲಿ ಒಂದಷ್ಟು 3-4 ರೋಡು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಮಳೆ ಬಿದ್ದಾಗ ಓಡಾಡೋಕ್ಕೆ ಆಗ್ತಾಯಿಲ್ಲ. ಜನ, ಸ್ಕೂಲ್ ಮಕ್ಕಳು, ಗಾಡಿ, ಸಣ್ಣ ಸಣ್ಣ ವ್ಯಾಪಾರದಷ್ಟರೆಲ್ಲರೂ ಕೂಡ ಇದಕ್ಕೆಲ್ಲ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಭಾಳ ದಿವಸದಿಂದ ಬೇಡಿಕೆ ಇತ್ತು. ಸೊ ಇಲ್ಲಿ ಇದಕ್ಕೊಂದು ಕೋಟಿ ರೂಪಾಯಿ ನಂಜೇಗೌಡಂದು ಇದು ನಂಜಾಪುರ ದುಡ್ಡಿ ಅಲ್ಲೊಂದು 2,70,00,000 ಅಂಕಲ್ನ ಹತ್ರ 1 ಕೋಟಿ ರೂಪಾಯಿ, ಹಿಂಗೆ ಸುಮಾರು ಒಂದು 5-6 ಕೋಟಿ ರೂಪಾಯಿ ಇವತ್ತು ಅಭಿವೃದ್ಧಿಗೆ ರಸ್ತೆ ಡಾಂಬರೀಕರಣ ಮಾಡುವಂಥ ಕೆಲಸಕ್ಕೆ ಚಾಲನೆ ಕೊಡೋಕ್ಕೆ ಬಂದಿದ್ದೀನಿ. ಮೂಲ ಇವತ್ತು ನಂದು ಆ್ಯಕ್ಚುಲಿ ಕೊಳಗನಹಳ್ಳಿ ಪಂಚಾಯತಿಯಲ್ಲಿ ಟೂರ್ ಇದೆ. ಒಂದು 8-8.25 ಕೋಟಿ ರೂಪಾಯಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿದೆ. ಅದನ್ನು ಮಾಡೋಕ್ಕೆ ಹೊರಟಾಗ ಇದನ್ನು ಸ್ವಲ್ಪ ಬೆಳಗ್ಗೆ ಮಾಡಿಬಿಡಿ, ಬೇಗ ಕೆಲಸಗಳು ಸಾಗಲಿ ಅಂಥೇಳಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಕಾಂಗ್ರೆಸ್ನಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಅವಕಾಶ ಕೊಡಬೇಕು, ಮುಂದೆ ಅವಕಾಶ ಬಂದರೆ ಅನ್ನುವಂಥ ಮಾತನ್ನು ಹೇಳಿ. ಅವರು ದೊಡ್ಡವರು, ದೊಡ್ಡ ಒಂದು ಮಟ್ಟದಲ್ಲಿ ಕೂತ್ಕೊಳ್ಳೋರು. ಆ ರೀತಿ ಹೇಳಿಕೆ ಕೊಡಬೇಡ್ದಾಗಿತ್ತು. ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. DK ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಯಾರೇ ಆಗಲಿ, ನಾನೇ ಆಗಲಿ, ಬೇರೆ ಯಾರೇ ಆಗಲಿ, ಇದು ಯಾರಿಗೂ ಶೋಭೆ ತರಲ್ಲ. ಈ ರೀತಿ ಹೇಳಿಕೆ ಕೊಡೋದು ತಪ್ಪು. ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಇಂಥ ಹೇಳಿಕೆ, ನೀವು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ, ನೀವು ವಿಧಾನಸಭೆ ಸದಸ್ಯರಲ್ಲ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಒಂದ್ ಕಡೆ ಸಿದ್ದು ಬಣ ದಾಳ ಉರುಳಿಸಿದ್ರೆ
ನೆಕ್ಸ್ಟ್ ಡೇ ಈಗ ಡಿ ಕೆ ಬಣ ಡಿಚ್ಚಿ ಹೆಂಗಿದೆ ಅಂದರೆ 28ಕ್ಕಲ್ಲ 32ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ನೋಡ್ಕೊಳ್ಳಿ, ಅಲ್ಲಿ ತನಕ ಅವ್ರು ಬೆಳಗಾವಿಲೇ ಇರಲಿ ಅಂತ ನೇರ ನೋಡಿ. ಆಗ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ ಶಿವಗಂಗಾ ಬಸವರಾಜ್. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಸಿದ್ದರಾಮಯ್ಯನವರು ಒಬ್ಬ MLC, ಅವ್ರ ಲಿಮಿಟಲ್ಲಿದ್ದರೂ ಒಳ್ಳೆಯದು. ಇವರು ಅದು ನಿರ್ಧಾರ ಮಾಡೋದು, ಅವ್ರೇನು ತೀರ್ಮಾನ ಮಾಡೋದಲ್ಲ, ಯಾರು ನೋಡ್ಕೊಳ್ಬೇಕು ನೋಡ್ಕೊಳ್ತಾರೆ, ಲಿಮಿಟ್ ಮೀರಿ ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಯತೀಂದ್ರ ಮಗ CM ಮಗ ಅಂದ ತಕ್ಷಣ ಇದೆಲ್ಲ ಹಕ್ಕಿದೆಯಾ ಅವ್ರಿಗೆ, ಯಾರೇ ಇವರು ಅನ್ನೋ ತನಕ ಈಗ ಮಂಗಳಾರತಿ ಮಾಡ್ತಿದ್ದಾರೆ. ಯತೀಂದ್ರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ಅವ್ರನ್ನೇ ಹೋಗಿ ಕೇಳ್ಕೊಳ್ರಿ, ನನ್ನನ್ನೇನು ಕೇಳ್ತೀರಿ ಅಂತಾರೆ. ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸ್ತೀನಿ ಅಂತ ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಇನ್ನೇನು ಸಮಸ್ಯೆ, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ಹೋಗಿ ಕೇಳ್ಕೊಳ್ಳಿ ಅಂತಿದ್ದಾರೆ. ಆದರೆ ಪರಮೇಶ್ವರ್ ಅವರು, ಇನ್ನಿತರ ಸಿದ್ದು ಕ್ಯಾಂಪ್ನ ನಾಯಕರು, ಸತೀಶ್ ಜಾರಕಿಹೊಳಿ ಅವ್ರನ್ನೇ ಸೇರಿದಂತೆ ಅವರು ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಿದ್ದು ತಪ್ಪೇನಿದೆ ಅಂತಿದ್ದಾರೆ ಪರಮೇಶ್ವರ್ ಅವರು. 28ಕ್ಕೆ ಹೌದು ಕ್ಲೇಮ್ ಮಾಡ್ತೀನಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸೊ ಪ್ರಿಯಾಂಕರ್ಗೆ ಏನೋ ಮಾಡೋಕೆ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಫಾರ್ಮುಲಾ ತುಂಬ ಹಿಂದೆನೇ ಏನೇನೋ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಡೈರೆಕ್ಟಾಗಿ ಅಖಾಡಕ್ಕೆ ಇಳಿಸಿದ್ರು. ಅದಕ್ಕೀಗ ನಾವು ಏನು ಮಾಡ್ತೀವಿ ಅನ್ನೋದನ್ನು ಓಪನ್ ಆಗಿ ಹೇಳಿದ ಡಿ ಕೆ ಬಣ. ನವೆಂಬರ್ ಕ್ರಾಂತಿ ಅಂತಿದ್ದಾರೆ. ನವೆಂಬರಲ್ಲಿ ಏನಾಗುತ್ತೋ ಬಿಡುತ್ತೋ, ಡಿಸೆಂಬರಲ್ಲಿ ಏನೋ ಒಂದು ಆಗುತ್ತೆ, ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವ ಸಂದೇಶ. ಸೊ ಇದು ಡಿ ಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸದ ಮಾತುಗಳು ಅವ್ರ ಬಾಯಲ್ಲಿ ಬರ್ತಿರೋದು. ಅವ್ರು ಸುಮ್ಮನೆ ಶಾಸ್ತ್ರ ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಿಂದ ಸಂದೇಶ ತಂದು ಹೇಳಿದ್ರ ಅಥವಾ ಡೆಲ್ಲಿಯಿಂದ ಸಂದೇಶ ಬರೆದಿದ್ರೆ ತನ್ನ ಮುಂದಿನ ನಿರ್ಧಾರ ಏನು ಅಂತ ಅತ್ಯಾಪ್ತರಿಗೆ ತಿಳಿಸಿದ್ದಾರಾ, ಎರಡರೊಳಗೆ ಒಂದಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಇದನ್ನು ಯಾರೂ ತಪ್ಪಿಸೋಕೆ ಸಾಧ್ಯವಿಲ್ಲ ಅನ್ನುವಂಥ ಖಡಾಖಂಡಿತವಾದ ಸಂದೇಶವನ್ನು ಡಿ ಕೆ ಬಣ ಕೊಡುವ ಮೂಲಕ ಸಿದ್ದು ಕ್ಯಾಂಪ್ಗೆ ಡಿಚ್ಚಿ ಕೊಟ್ಟಿದೆ ಈಗ. ಸೊ ಕೈಪಾಳ್ಯದಲ್ಲಿ 2025 ಮುಗಿಯೋದ್ರ ಒಳಗಡೆ ಕಂಡು ಕೇಳರಿಯದಂತಹ ಒಂದು ಬೆಳವಣಿಗೆ ಆಗೋದಕ್ಕಿದೆ ಅನ್ನೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಸಿದ್ದು ಬಣದ ಕೈ ಮೇಲಾಗತ್ತೋ, ಡಿ ಕೆ ಶಿವಕುಮಾರ್ ಬಣ ಸಿಡಿಲಾಘಾತ ಕೊಡುತ್ತೋ ಅನ್ನೋದಷ್ಟೇ ಪ್ರಶ್ನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.